ಮಾವಿನ ತೋಟದಲ್ಲಿ ಪಕ್ಷಿಗಳ ಊಟ. ಅದು ಪಕ್ಷಿಗಳು ಬಾಳ್ತಾ ಇದ್ದ ಅಂದವಾದ ಹಳ್ಳಿ. ಆ ಹಳ್ಳಿಯಲ್ಲಿ ಪಕ್ಷಿಗಳೆಲ್ಲರೂ ಚೆನ್ನಾಗಿ ಬಾಳ್ತಾ ಇದ್ರು. ಒಂದಿನ ಮಧ್ಯಾಹ್ನದ ಸಮಯ ಲೂಸಿ ಪಾರಿವಾಳ, ಮಹಿ ಹದ್ದು, ತುನಿಗುಬ್ಬಚ್ಚಿ, ಚಿಚುಕಾಗೆ, ಹಾಗೆಯೇ ಚೋಟುಗಿಳಿ, ಕುಹುಬಾತು, ಆಮೇಲೆ ಚಿಕ್ಕ ಮಕ್ಕಳು ಅಂದ್ರೆ ನಮ್ಮ ಬನ್ನುಗಿಳಿ, ಬುಜ್ಜಿಗುಬ್ಬಚ್ಚಿ ಹಾಗೂ ಚಿನ್ನುಕಾಗೆ ಕೂಡ ಅಲ್ಲೇ ಕೂತ್ಕೊಂಡಿದ್ರು. ಸ್ವಲ್ಪ ಹೊತ್ತು ಎಲ್ರು ಮಾತಾಡ್ತಾ ಇದ್ದಾಗ ಆವಾಗ್ಲೇ ಚೋಟಿಗೆ ಒಂದು ವಿಷಯ ನೆನಪಾಯ್ತು. ತಕ್ಷಣ ಅವಳು ಜೋರಾಗಿ ಈ ರೀತಿ ಹೇಳಿದ್ಲು. ಏ ತುನಿ, ಏ ಚಿಚ್ಚು, ಇವತ್ತು ತಾರೀಕೆಷ್ಟು ಗೊತ್ತಾ? ಮೇ 6 ಅಂದ್ರೆ ನಿಮ್ಮಿಬ್ಬರ ಹುಟ್ಟು ಹಬ್ಬದ ದಿನ. ನೀವಿಬ್ರು ಗಪ್ಚಿಪ್ಪಾಗಿ ಸೈಲೆಂಟ್ ಆಗಿ ಕೂತಿದ್ದೀರಾ. ಮಹಿ ಹದ್ದು ಆಶ್ಚರ್ಯದಿಂದ, ಹೌದಲ್ವಾ, ಇವತ್ತು ನಿಮ್ಮಿಬ್ಬರ ಹ್ಯಾಪಿ ಬರ್ಡೇ. ನಾನು ಮರ್ತೇ ಹೋದೆ. ಹ್ಯಾಪಿ ಬರ್ಡೇ ಚಿಚ್ಚು, ಹ್ಯಾಪಿ ಬರ್ಡೇ ತುನಿ. ನಿಮ್ಮಿಬ್ರಿಗೂ ಹ್ಯಾಪಿ ಬರ್ಡೇ. ಏನು ನೀವಿಬ್ರು ಇವತ್ತು ಹೊಸ ಬಟ್ಟೆನೇ ಹಾಕ್ಲಿಲ್ಲ? ನಿಮ್ಮ ಮುಖದಲ್ಲಿ ಸಂತೋಷನೇ ಇಲ್ಲ? ಹುಟ್ಟು ಹಬ್ಬ ಎನ್ನುವ ಕಲೆ ನಿಮ್ ಮುಖದಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಏನ್ ತುನಿ, ಪ್ರತಿ ವರ್ಷ ನಿನ್ನ ಹುಟ್ಟು ಹಬ್ಬಕ್ಕೆ ಎಲ್ರಿಗೂ ಪಾಯಸ ಮಾಡಿ ಹಂಚ್ತೀಯಾ? ಈ ವರ್ಷ ಏನೂ ಇಲ್ವಲ್ಲ? ಇನ್ನು ಚಿಚ್ಚು ಬಗ್ಗೆ ಕೇಳ್ಬೇಕಂದ್ರೆ ಚಿಚ್ಚು ಎಲ್ಲರೂ ಪಾರ್ಟಿ ಕೇಳ್ತಾರೆ ಅಂತ ಯಾವಾಗ್ಲೂ ಏನು ಮಾತನಾಡದೆ ಸೈಲೆಂಟ್ ಆಗಿ ಇರ್ತಾಳೆ. ಚಿಚುಕಾಗೆ ಹೆದರ್ಕೊಂಡು, ಏನು ನನಗೆ ಹುಟ್ಟು ಹಬ್ಬನಾ? ಅಯ್ಯಯ್ಯೋ, ನಂಗೆ ಗೊತ್ತಿಲ್ವಲ್ಲ, ನಾನು ಮರ್ತೇ ಬಿಟ್ಬಿಟ್ಟೆ. ಅಮ್ಮ, ಏನಮ್ಮ ಹೇಳ್ತಾ ಇದ್ದೀರಾ? ನಿಮ್ಮ ಹುಟ್ಟು ಹಬ್ಬನ ನೀವೇ ಮರ್ತು ಬಿಟ್ರಾ? ನೀವು ಪ್ರತಿದಿನ ಹೇಳ್ತಾ ಇದ್ದೀರಲ್ವಾ ಹೊಸ ಬಟ್ಟೆ ತೆಗಿಬೇಕು ಅಂತ, ಇವಾಗ ನೀವೇ ಮರ್ತು ಬಿಟ್ರಾ? ಆವಾಗ ಚಿಚುಕಾಗೆ ತುಂಬಾ ಕೋಪದಿಂದ, ಲೇ ಹಾಳಾದವನೇ, ಯಾಕೋ ಎಲ್ಲರಿಗೂ ಯೋಚನೆ ಮಾಡಿಸ್ತೀಯಾ? ಎಲ್ಲರಿಗೂ ಗೊತ್ತಾದ್ರೆ ಆಮೇಲೆ ಎಲ್ರು ನನ್ನ ಜೊತೆ ಪಾರ್ಟಿ ಕೇಳ್ತಾರೆ. ಸುಮ್ನೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋ. ಅಮ್ಮ, ಹ್ಯಾಪಿ ಬರ್ಡೇ ಅಮ್ಮ. ಚಿಚ್ಚು ಅತ್ತೆ, ನಿಮಗೂ ಹ್ಯಾಪಿ ಬರ್ಡೇ. ಅಮ್ಮ, ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ಮನೆಗೆ ಬರ್ತಾರೆ. ನಾವೆಲ್ಲರೂ ಸೇರಿ ಕೇಕ್ನ ಕಟ್ ಮಾಡೋಣ. ಇವತ್ತು ಡಬಲ್ ಬರ್ಡೇ ಅಲ್ವಾ, ಅದರಿಂದ ನಮ್ಮೆಲ್ಲರಿಗೂ ಡಬಲ್ ಪಾರ್ಟಿ ಬೇಕು. ಅದು ಕೂಡ ಸ್ಪೆಷಲ್ ಆದ ಪಾರ್ಟಿ. ಐಸ್ ಕೇಕು, ಬಿರಿಯಾನಿ, ಹಾಗೆ ಐಸ್ ಕ್ರೀಮ್ ಕೂಡ ಬೇಕು. ಮಕ್ಕಳೆಲ್ಲ ಆಸೆ ಪಡ್ತಾ ಇದ್ದಾರಲ್ವಾ, ಅದರಿಂದ ನೀವೆಲ್ಲರೂ ನಮಗೆ ಇವತ್ತು ಖಂಡಿತ ಪಾರ್ಟಿ ಕೊಡ್ಲೇಬೇಕು. ಏನ್ ತುನಿ, ಏನ್ ಆಲೋಚನೆ ಮಾಡ್ತಿದೀಯಾ? ತುನಿಗುಬ್ಬಚ್ಚಿ ನಗುತ್ತಾ, ನಾನು ನಿಮಗೆ ನಿಮ್ಮೆಲ್ಲರ ಮಕ್ಕಳಿಗೆ ಪಾರ್ಟಿ ಕೊಡೋದನ್ನ ಬೇಡ ಅಂತ ಹೇಳ್ತೀನ ಚೋಟು. ಆದ್ರೆ ಮನೆಯೊಳಗೆ ಪಾರ್ಟಿ ಕೊಡೋದು ಅಂದ್ರೆ ತುಂಬಾನೇ ಉಷ್ಣ. ಅದಕ್ಕೇನೆ ಹೊರಗಡೆ ಬೇರೆ ಎಲ್ಲಾದ್ರೂ ಪಾರ್ಟಿ ಕೊಡೋಣ ಅಂತ ಆಲೋಚನೆ ಮಾಡ್ತಾ ಇದ್ದೀನಿ, ಬೇರೆ ಇನ್ನೇನಿಲ್ಲ. ನೀನ್ ಹೇಳೋದು ಕೂಡ ಸರಿಯಾಗಿದೆ ತುನಿ. ಮನೆಯಲ್ಲಿ ಬಿಸಿ ಬಿಸಿ ಬಿರಿಯಾನಿ ಮಾಡ್ಕೊಂಡು ಬೆವರು ಸುರಿಸ್ಕೊಂಡು ತಿನ್ನೋದು ಚೆನ್ನಾಗಿದೆಯಾ? ಮತ್ತೆ ಇನ್ನೇನ್ ಮಾಡೋದು? ನನಗೆ ಒಂದು ಸೂಪರ್ ಐಡಿಯಾ ಬಂದಿದೆ. ನಮ್ಮ ಊರಿನ ಆ ಕಡೆಗೆ ದೊಡ್ಡ ಒಂದು ಮಾವಿನಕಾಯಿ ಮರ ಇದೆ ಅಲ್ವಾ, ನಾವು ಮನೆಯಲ್ಲೇ ಬಿಸಿ ಬಿಸಿ ಬಿರಿಯಾನಿ ಎಲ್ಲ ಅಡಿಗೆನ ಮಾಡಿಕೊಂಡು ಆ ಮರದ ಅಡಿಗೆ ತಗೊಂಡೋಗಿ ಎಲ್ಲರೂ ಅಲ್ಲೇ ಒಟ್ಟಿಗೆ ಕೂತ್ಕೊಂಡು ತಂಪಾದ ಗಾಳಿಯಲ್ಲಿ ಚೆನ್ನಾಗಿ ಪಾರ್ಟಿ ಮಾಡಿಕೊಂಡು ಊಟವನ್ನು ಮಾಡೋಣ. ಏನ್ ಹೇಳ್ತೀರಾ? ಹೇಗಿದೆ ನನ್ನ ಐಡಿಯಾ? ವಾವ್ ತುನಿ, ಸೂಪರ್ ಐಡಿಯಾ. ಮಾವಿನ ತೋಪಿಗೆ ಹೋಗಿ ಅಲ್ಲೇ ಮಾವಿನಕಾಯಿನ ಕುಯ್ಕೊಂಡು ಕೂಡ ಪಾರ್ಟಿಯನ್ನು ನಾವು ಕೊಂಡಾಡ್ಬೋದು. ನನಗೆ ಪೂರ್ತಿಯಾಗಿ ಒಪ್ಪಿಗೆನೆ. ನಾನು ಸಂಜೆ ತಿನ್ನುವ ಪಾರ್ಟಿಗೋಸ್ಕರ ಇವಾಗಿಂದನೇ ಹಾಗೆ ಇರ್ತೀನಿ. ಏನ್ ಹೇಳ್ತೀಯ ಚಿಚ್ಚು ನೀನು? ಚಿಚುಕಾಗೆ ತುಂಬಾ ಕೋಪದಿಂದ, ಏನು ಮಾವಿನ ತೋಪಿನಲ್ಲಿ ಹುಟ್ಟುಹಬ್ಬ ಸೆಲೆಬ್ರೇಷನ್? ಅದಕ್ಕೆ ಅಕ್ಕಿ ಬೇಕು, ವಸ್ತುಗಳೆಲ್ಲ ಬೇಕು. ನನ್ನಿಂದ ಆಗಲ್ಲಪ್ಪ. ನಾನು ನನ್ನ ಹುಟ್ಟುಹಬ್ಬವನ್ನು ಯಾರಿಗೆ ಗೊತ್ತಿಲ್ಲದೆ ಮನೆಯಲ್ಲೇ ಮೊಸರನ್ನ ಮಾಡ್ಕೊಂಡು ತಿನ್ಕೋತೀನಿ. ನೀವೆಲ್ಲ ಸುಮ್ಮನೆ ಹೋಗಿ. ಏನ್ ಚಿಚ್ಚು ನೀನು, ವರ್ಷಕ್ಕೆ ಒಮ್ಮೆ ಹುಟ್ಟುಹಬ್ಬ ಬರೋದು, ಅದರಲ್ಲೂ ಕೂಡ ಈ ರೀತಿ ಜಿಪುಣತನ ಮಾಡಿದ್ರೆ ಹೇಗೆ? ನೀನು ಚಿಂತೆ ಮಾಡಬೇಡ. ಇಬ್ಬರ ಹುಟ್ಟುಹಬ್ಬ ಒಂದೇ ದಿನ ಅಲ್ವಾ, ಸೊ ಇಬ್ರು 50-50 ಆಗಿ ಖರ್ಚನ್ನ ಶೇರ್ ಮಾಡ್ಕೊಳ್ಳೋಣ. ಹಾಗೆ ಮಾಡೋದ್ರಿಂದ ನಿನಗೂ ಕೂಡ ಖರ್ಚು ಜಾಸ್ತಿ ಬರೋದಿಲ್ಲ. ಏನ್ ಹೇಳ್ತೀಯಾ? ಚಿಚುಕಾಗೆ ಅವಳ ಮನಸ್ಸಲ್ಲಿ, ಏನು ಅರ್ಧ ಖರ್ಚುನ ತುನಿ ನೋಡ್ಕೋತಾಳ? ಪರವಾಗಿಲ್ಲ, ಹಾಗಾದ್ರೆ ನನಗೆ 50% ಆಫರಾ? ಹಾಗೆ ಆದ್ರೆ ಊರಿನ ಜನರಿಗೆ ಪಾರ್ಟಿ ಕೊಡೋದ್ರಲ್ಲಿ ನಂಗೆ ಬೇಜಾರಿಲ್ಲ. ಇದು ಸೂಪರ್ ಐಡಿಯಾ, ಸೂಪರ್ ಡೀಲು. ಆದ್ರೆ ಹೊರಗಡೆ ಮಾತ್ರ, ಸರಿ ತುನಿ, ನೀನು ಇಷ್ಟು ದೂರ ಕೇಳೋದ್ರಿಂದ ನನ್ನ ಫ್ರೆಂಡ್ಸಿಗೆ ಪಾರ್ಟಿ ಕೊಡೋದ್ರಲ್ಲಿ ನನಗೆ ಪರಿಪೂರ್ಣ ಒಪ್ಪಿಗೆ. ಆದ್ರೆ ಅಕ್ಕಿ, ಕೆಲವೊಂದು ವಸ್ತುಗಳು, ಅದನ್ನ ಬಿಟ್ರೆ ನಾನು ಜಾಸ್ತಿ ಖರ್ಚು ಮಾಡೋದಿಲ್ಲ. ಹಾಗಾದ್ರೆ ನಾನು ಒಪ್ಕೋತೀನಿ. ಸರಿ ಚಿಚ್ಚು, ಇಷ್ಟು ದೂರ ನೀನು ಒಪ್ಕೊಂಡಿದೆ ದೊಡ್ಡ ವಿಚಾರ. ಸರಿ, ಎಲ್ಲರೂ ವಸ್ತುಗಳನ್ನೆಲ್ಲ ತಗೊಳ್ಳಿ, ಮಾವಿನ ತೋಪಿಗೆ ಹೊರಡೋಣ. ಹಾಗಂತ ಅಂದ್ಕೊಂಡು ಎಲ್ಲ ಪಕ್ಷಿಗಳು ಸಂತೋಷದಿಂದ ಮನೆಗೆ ಹೋಗಿ ಅಡಿಗೆ ಮಾಡಕ್ಕೆ ಬೇಕಾಗಿರುವ ಒಲೆ, ಸೌದೆ, ಅಕ್ಕಿ, ಬೇಳೆ, ತರಕಾರಿ ಹಾಗೂ ಎಣ್ಣೆ ಎಲ್ಲವನ್ನು ಆ ಮಾವಿನ ತೋಟಕ್ಕೆ ತಗೊಂಡ್ ಬಂದ್ರು.
ಆ ಮಾವಿನ ತೋಟ ಎಲ್ಲ ಕಡೆ ಹಚ್ಚ ಹಸಿರಾಗಿ ಚೆನ್ನಾಗಿತ್ತು. ಮಾವಿನ ತೋಟದಲ್ಲಿರುವ ಎಲ್ಲ ಮಾವಿನ ಮರಗಳಲ್ಲೂ ಸುಮಾರು ಹಣ್ಣುಗಳು ಕೂಡ ಇತ್ತು. ಮಕ್ಕಳು ಅದನ್ನ ನೋಡಿದ ತಕ್ಷಣ ಆ ಮಾವಿನ ತೋಟದ ಸುತ್ತಮುತ್ತ ಆಟಾಡ್ಕೊಂಡು ತಿರುಗಾಡ್ತಾ ಇದ್ರು. ಚೋಟು ಮಗಿ, ನೀವಿಬ್ರು ಒಲೆ ಕಸಿ, ನಾನು ಚಿಚ್ಚು ಸೇರ್ಕೊಂಡು ಚಿಕನ್ ಮಟನ್ನ ತೊಳಿತೀವಿ. ಇವತ್ತು ರೆಸಿಪಿ ಏನಂದ್ರೆ ಮಟನ್ ದಮ್ ಬಿರಿಯಾನಿ, ನಾಟಿ ಕೋಳಿ ಕುರುಮಾ, ಮಾವಿನಕಾಯಿ ಪಚಡಿ, ಆಮೇಲೆ ಒಂದು ಸಣ್ಣ ಸ್ವೀಟು. ಹಬ್ಬಬ್ಬಾ, ಇವತ್ತು ಮೆನು ನೋಡಿದ್ರೇನೆ ತುಂಬಾ ಸೂಪರ್ ಆಗಿದೆ. ಇದ್ರ ಬಗ್ಗೆ ಆಲೋಚನೆ ಮಾಡುವಾಗ ಬಾಯಲ್ಲಿ ನೀರ್ ಸುರಿತಾ ಇದೆ. ಹೌದು, ಅದಕ್ಕೇನೆ ಇವತ್ ನನ್ ಖಾಲಿ ಹೊಟ್ಟೆಲ್ ಬಂದಿರೋದು. ಇವತ್ ಮೆನು ಸೂಪರ್ ಆಗಿದೆ. ಚಿಚುಕಾಗಿ ಹೆದರ್ಕೊಂಡು, ಏ ಕುಹು, ಲೂಸಿ, ನೀವಿಬ್ರು ತುಂಬಾ ಏನ್ ತಿನ್ನಕ್ ಹೋಗ್ಬೇಡಿ. ಎಲ್ಲರೂ ಡಯಟ್ ಫುಡ್ನ ಫಾಲೋ ಮಾಡಿ. ನಾವು ತಂದ ಮಟನ್ ಎಲ್ಲ ಖಾಲಿ ಆಗ್ಬಿಡುತ್ತೆ. ಆಮೇಲೆ ಯಾರಿಗೂ ಆಮೇಲೆ ಸಾಕಾಗೋದಿಲ್ಲ. ಮಹಿ ಹದ್ದು ನಗುತ್ತಾ, ಅಯ್ಯೋ ಚಿಚ್ಚು, ಏನು ಹುಟ್ಟು ಹಬ್ಬದ ದಿನ ಕೂಡ ನೀನು ಈ ರೀತಿ ಪಿಸ್ನರಿ ಹಾಗೆ ಮಾತಾಡ್ತಾ ಇದೀಯಾ? ಹೊಟ್ಟೆ ತುಂಬಾ ನಾವು ಊಟ ಮಾಡೋದ್ ಬೇಡ್ವಾ? ಟುನಿಗುಬ್ಬಚ್ಚಿ ಹಾಗೂ ಚಿಚುಕಾಗೆ ಇಬ್ರು ಕೂಡ ಅಡ್ಗೆ ಕೆಲ್ಸ ಶುರು ಮಾಡಿದ್ರು. ಟುನಿ ಅಡ್ಗೆ ಮಾಡ್ತಾ ಇದ್ದಾಗ ಅಲ್ಲಿಂದ ಬರುವ ಘಮ ವಾಸನೆ ಆ ತೋಟ ಇಡೀ ಹರಡ್ತಾ ಇತ್ತು. ಮಟನ್ ಬಿರಿಯಾನಿ ವಾಸನೆ ತೋಟದಲ್ಲಿ ಹರಡ್ತಾ ಇದ್ದಾಗ ಆಟಾಡ್ತಿದ್ದ ಮಕ್ಕಳು ಕೂಡ ಅಲ್ಲಿಗೆ ಓಡಿ ಬಂದ್ರು. ಅಮ್ಮ, ಬಿರಿಯಾನಿ ವಾಸನೆ ಸೂಪರ್ ಆಗಿದೆ. ಇನ್ನು ಎಷ್ಟೊತ್ತಮ್ಮ? ನನಗೆ ತುಂಬಾನೇ ಹಸಿವಾಗ್ತಿದೆ. ಆಂಟಿ, ನನಗೆ ಮಟನ್ ಅಲ್ಲಿ ಲೆಗ್ ಪೀಸೇ ಬೇಕು. ನನಗೆ 3 ಲೆಗ್ ಪೀಸ್ ಬೇಕು. ಬನ್ನು, 3 ಲೆಗ್ ಪೀಸು ನಿನಗೆ ಕೊಟ್ಬಿಟ್ರೆ ಆಮೇಲೆ ನನಗೆ ಬೇಡ್ವಾ? ನಮ್ಮಮ್ಮ ಕೂಡ ಫಂಕ್ಷನಿಗೆ ಅಮೌಂಟ್ ನ ಶೇರ್ ಮಾಡಿದ್ದಾರೆ. ಇಲ್ಲಿ ನೋಡೋ ಚಿನ್ನು, ನೀನ್ ಕೇಳಿದ್ರು ಕೇಳದಿದ್ರು ನಾನು ನಿನ್ಗೋಸ್ಕರ 2 ಲೆಗ್ ಪೀಸ್ ನ ತೆಗ್ದಿಟ್ಟಿದೀನಿ. ಏನ್ ಚಿಚ್ಚು, ಮಕ್ಕಳ ಮಧ್ಯೆ ಈ ರೀತಿ ತಾರತಮ್ಯ ಮಾಡ್ತೀಯಾ? ಇಲ್ಲಿ ನೋಡಿ ಮಕ್ಳೇ, ನಿಮ್ಮೆಲ್ಲರಿಗೂ ಆಗುವ ಹಾಗೆ ನನ್ ಮಟನ್ನ ತುಂಬಾನೇ ತಂದಿದ್ದೀನಿ. ನೀವಿಬ್ರು ಹೋಗಿ ಆ ಮಾವಿನ ಮರದಿಂದ ಮಾವಿನ ಹಣ್ಣನ್ನು ತಗೊಂಬನ್ನಿ. ಡೆಸರ್ಟ್ ಮಾಡಿ ಎಲ್ಲರೂ ತಿನ್ನೋಣ. ಬಂದ್ರೋ, ಮಾವಿನ ಹಣ್ಣನ್ನು ಹೋಗಿ ತರೋಣ. ಮಕ್ಕಳು ಎಲ್ರು ಕೂಡ ಅಲ್ಲಿರುವ ದೊಡ್ಡ ದೊಡ್ಡ ಮರದಲ್ಲಿ ಹತ್ತಿ ದೊಡ್ಡ ದೊಡ್ಡ ಮಾವಿನ ಹಣ್ಣುಗಳನ್ನ ಕಿತ್ಕೊಂಡು ಬಂದ್ರು. ಅಷ್ಟರಲ್ಲಿ ಟುನಿನು ಅಡಿಗೆ ಕೆಲ್ಸನ ಮುಗಿಸಿದ್ಲು. ಎಲ್ರು ಊಟ ಮಾಡೋದಕ್ಕೋಸ್ಕರ ರೌಂಡ್ ಆಗಿ ಕೂತ್ಕೊಂಡಿದ್ದಾಗ ಟುನಿಗುಬ್ಬಚ್ಚಿ ಹಾಗೂ ಮಹಿ ಹದ್ದೋ ಇಬ್ರು ಹೋಗಿ ಊಟ ಮಾಡಕ್ಕೆ ಬೇಕಾಗಿರುವ ಬಾಳೆ ಎಲೆನ ಕಿತ್ಕೊಂಡ್ ಬಂದ್ರು. ವಾವ್, ಬಾಳೆ ಎಲೆಯಲ್ಲಿ ಬಿಸಿ ಬಿಸಿ ಬಿರಿಯಾನಿ ಹಾಕಿ ನಾಟಿ ಕೋಳಿ ಸಾರ್ ಜೊತೆ ತಿಂದ್ರೆ ಅದರ ರುಚಿನೇ ಬೇರೆ. ಬೇಗ ಬಡಿಸಿ, ನಂಗೆ ತುಂಬಾನೇ ಹಸಿವಾಗ್ತಾ ಇದೆ. ಇದೋ ಬಡಿಸ್ತಾ ಇದ್ದೀನಿ. ಎಲ್ರಿಗೂ ಟುನಿ ಬಿರಿಯಾನಿ ಬಡಿಸ್ತಾ ಇದ್ಲು. ಚಿಚುಕಾಗೆ ಬಡಿಸ್ಕೊಂಡೆ. ಏ ಕುಹು, ಒಂದೇ ಸಲ ಯಾಕೆ ಇಷ್ಟು ಹಾಕೋತೀಯ? ಆಮೇಲೆ ವೇಸ್ಟ್ ಮಾಡ್ತೀಯ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಂಡು ತಿನ್ನು. ಕುಹು ಎಲೆಯಲ್ಲಿ ಕಡಿಮೆ ಹಾಕ್ದಾಗ, ಏ ಚಿಚ್ಚು, ನನ್ನ ಹಸಿವಿನ ಬಗ್ಗೆ ನಿನಗೆ ಗೊತ್ತಿಲ್ಲ. ನಾನು ಎಲ್ಲಾನು ತಿಂದು ಖಾಲಿ ಮಾಡ್ತೀನಿ. 2 ಸ್ಪೂನ್ ಹಾಕು. ಮಹಿ ಹದ್ದು ತಿಂದು, ತುನಿ, ಚಿಚ್ಚು, ನಿಮ್ಮಿಬ್ಬರ ಕೈ ರುಚಿ ಅಡಿಗೆ ಸೂಪರ್ ಆಗಿದೆ. ಈ ಬಿಸಿ ಬಿಸಿ ಅನ್ನಕ್ಕೆ ಮಾವಿನಕಾಯಿನ ಕಲ್ಸ್ಕೊಂಡ್ ತಿಂದ್ರೆ ಅಮೃತದಾಗೆ ಇದೆ. ಮಟನ್ ಕೂಡ ತುಂಬಾ ಚಂದ ಬೆಂದಿದೆ. ಈ ಹೋಟೆಲಲ್ಲಿ ಮಾಡುವುದಕ್ಕಿಂತ ನಮ್ಮ ಮನೆಯಲ್ಲಿ ಮಾಡಿದ ಈ ಬಿರಿಯಾನಿ ಸೂಪರ್ ಆಗಿದೆ. ಈ ತಂಪಾದ ಗಾಳಿಯಲ್ಲಿ ಕೂತ್ಕೊಂಡು ತಿನ್ಲಿಕ್ಕೆ ಎಷ್ಟೊಂದು ಸಂತೋಷ ಆಗ್ತಿದೆ. ಆಂಟಿ, ನನಗೆ ಇನ್ನೊಂದು ಲೆಗ್ ಪೀಸ್ ನ ಇಡ್ತೀರಾ? ಎಷ್ಟೊಂದು ಸ್ಪೈಸಿಯಾಗಿ ಸೂಪರ್ ಆಗಿದೆ. ಸ್ವಲ್ಪ ಸುಮ್ನಿರ್ತೀಯಾ? ಇವಾಗ ತಾನೇ 3 ಲೆಗ್ ಪೀಸ್ ನ ತಿಂದೆ. ನನ್ ಮಗ ಪಾಪ ಒಂದೇ ಲೆಗ್ ಪೀಸ್ ತಿಂದಿದ್ದು. ಚಿಚ್ಚು, ಸ್ವಲ್ಪ ಸುಮ್ನಿರ್ತೀಯಾ? ಅವರು ಮಕ್ಕಳು ಹಾಗೇನೆ ಊಟ ಮಾಡ್ತಾರೆ. ಬನ್ನು, ನೀನ್ ಊಟ ಮಾಡು. ಹಾಗೆ ಎಲ್ರು ಮಾತಾಡ್ಕೊಂಡು ನಗಾಡ್ತಾ ಅಲ್ಲಿ ಬೀಸ್ತಾ ಇದ್ದ ತಂಪಾದ ಗಾಳಿಯಲ್ಲಿ ಕೂತ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿದ್ರು. ಯಾರಿಗೆ ಏನೇನ್ ಬೇಕೋ ಒಬ್ರಿಗೊಬ್ರು ಬಡಿಸ್ಕೊಂಡು ಚೆನ್ನಾಗಿ ಊಟ ಮಾಡಿದ್ರು. ಊಟ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಆ ಮಾವಿನ ತೋಟದಲ್ಲಿ ಅವರು ತಗೊಂಡ್ ಬಂದ ಮಾವಿನ ಹಣ್ಣನ್ನ ಕಟ್ ಮಾಡಿ ತಿನ್ನಕ್ಕೆ ಶುರು ಮಾಡಿದ್ರು. ಅದ್ರ ರುಚಿ ಕೂಡ ತುಂಬಾನೇ ಚೆನ್ನಾಗಿತ್ತು. ಹಬ್ಬ, ನನ್ ಜೀವನದಲ್ಲಿ ಇಷ್ಟು ಚೆನ್ನಾಗಿರುವ ಭೋಜನನ ಯಾವಾಗ್ಲೂ ತಿನ್ಲಿಲ್ಲ. ಇವತ್ ನಾನು ಚೆನ್ನಾಗಿ ನಿದ್ರೆ ಮಾಡ್ತೀನಿ. ಈ ಮಾವಿನ ಹಣ್ಣು ಕೂಡ ಹಾಗೇನೆ ಜೇನಿನ ಹಾಗೆ ತುಂಬಾನೇ ಸ್ವೀಟ್ ಆಗಿದೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಚಿಚ್ಚು, ತುನಿ, ನನ್ನ ಕಡೆಯಿಂದ ಮತ್ತೊಮ್ಮೆ ಹ್ಯಾಪಿ ಬರ್ಡೇ. ತಗೊಳ್ಳಿ, ನಿಮಗೋಸ್ಕರ ನನ್ನ ಕಡೆಯಿಂದ 2 ಗಿಫ್ಟ್. ಮಹಿ ಹದ್ದು ಇಬ್ರಿಗೋಸ್ಕರ ಅಂದವಾದ ಹೂವಿನ ಹಾರನ ತಗೊಂಡ್ ಬಂತು. ತಗೊಳ್ಳಿ, ನೀವಿಬ್ರು ಯಾವಾಗ್ಲೂ ಸ್ವೀಟ್ ಆಗಿರ್ಬೇಕು ಅಂತ ನಾನು ನಿಮ್ಮಿಬ್ರಿಗೂ ಜೇನ್ ತಂದಿದ್ದೀನಿ. ತಗೊಳ್ಳಿ, ನಿಮಗೋಸ್ಕರ ನಮ್ಮ ಮಣ್ಣಿನ ಮಡಿಕೆ ತಂದಿದ್ದೀನಿ. ಇದರಲ್ಲಿರುವ ತಂಪಾದ ನೀರಿನಂತೆ ಯಾವಾಗ್ಲೂ ತಂಪಾಗಿರಿ. ಟುನಿಗುಬ್ಬಚ್ಚಿ ಸಂತೋಷದಿಂದ, ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಈ ದಿನ ನಮ್ಮ ಬರ್ಡೇನ ಇಷ್ಟು ಸ್ಪೆಷಲ್ ಆಗಿ ಬದಲಾಯಿಸಿದಿಕ್ಕೆ ನಾವೇ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಹೌದೌದು, ನಾನ್ ಕೂಡ ತುಂಬಾ ಹಣ ಖರ್ಚಾಗುತ್ತೆ ಅಂತ ಆಲೋಚನೆ ಮಾಡಿದ್ನೇ ಹೊರತು ಈ ತಂಪಾದ ಪ್ರಕೃತಿಯಲ್ಲಿ ಎಲ್ಲರೂ ಕೂಡಿ ಇಷ್ಟು ಸಂತೋಷವಾಗಿ ಊಟ ಮಾಡ್ತೀವಿ ಅಂತ ನಾನು ಆಲೋಚನೆ ಮಾಡ್ಲೇ ಇಲ್ಲ.
ಇವತ್ ನಾವು ತುಂಬಾ ಚೆನ್ನಾಗಿ ಆಟ ಆಡ್ದು. ಈ ತೋಟ ನಮ್ಗೆ ತುಂಬಾ ಇಷ್ಟ ಆಯ್ತು. ಇನ್ನು ಪ್ರತಿ ವರ್ಷ ನಿಮ್ಮ ಹುಟ್ಟು ಹಬ್ಬಕ್ಕೆ ನಾವೆಲ್ಲರೂ ಸೇರಿ ಇಲ್ಲೇ ಬರ್ಬೇಕು. ಅಮ್ಮ, ನನಗೂ ಕೂಡ ಮನೆಯಲ್ಲಿ ಬೋರ್ ಆಗ್ತಾ ಇತ್ತು, ಆದ್ರೆ ಇಲ್ಲಿ ಎಲ್ಲರ ಜೊತೆ ನಂಗೆ ತುಂಬಾನೇ ಸಂತೋಷ ಆಗ್ತಿದೆ. ಇನ್ ಮುಂದೆ ಯಾರ ಹುಟ್ಟು ಹಬ್ಬ ಆದ್ರೂ ಕೂಡ ನಮ್ಮ ಎಲ್ಲರಿಗೂ ಈ ಮಾವಿನ ತೋಟನೇ. ನಿಜವಾಗ್ಲೂ ಮಕ್ಳೇ, ಪ್ರಕೃತಿ ನಮಗೆ ಕೊಡುವಂತ ಈ ತಂಪಾದ ಗಾಳಿ ಬೇರೆ ಎಲ್ಲೂ ಸಿಗಲ್ಲ. ಈ ತಂಪಾದ ಗಾಳಿ, ಈ ಮರಗಳು, ನಮ್ಮ ಸ್ನೇಹ ಯಾವಾಗ್ಲೂ ಹೀಗೆ ಇರ್ಬೇಕು. ಎಲ್ರೂ ಸಂತೋಷದಿಂದ ಕೈ ಚಪ್ಪಾಳೆ ತಟ್ಟಿದ್ರು. ಆಮೇಲೆ ಕತ್ಲಾಗುವ ಸಮಯಕ್ಕೆ ಅಲ್ಲಿ ತಗೊಂಡ್ ಬಂದ ವಸ್ತುಗಳು ಎಲ್ಲಾನು ಎತ್ಕೊಂಡು ಸಂತೋಷವಾಗಿ ಅವ್ರವ್ರ ಮನೆಗೆ ವಾಪಸ್ ಹೋದ್ರು. ಬೇಸಿಗೆ ಕಾಲದಲ್ಲಿ ಬೆಳಕು ಇಲ್ಲದ ಊರು. ಮಕ್ಕಳಿಗೆ ಎಕ್ಸಾಮ್ ಎಲ್ಲ ಮುಗ್ದಿತ್ತು. ಮಾರ್ಚ್ 30ನೇ ತಾರೀಕು ಮಕ್ಕಳಿಗೆ ಆ ದಿನದಿಂದ ಸಮ್ಮರ್ ಹಾಲಿಡೇಸ್ ಬಿಟ್ಟಿದ್ರು. ವರ್ಷ ಇಡೀ ಓದಿ ತುಂಬಾನು ಕಷ್ಟಪಡ್ತಾ ಇದ್ದ ಮಕ್ಕಳಾದ ಬುಜ್ಜಿ, ಬನ್ನು, ಚಿನ್ನು 3 ಜನಕ್ಕೂ ಕೂಡ ಸಮ್ಮರ್ ಹಾಲಿಡೇಸ್ ಕೊಟ್ಟಿದ್ರಿಂದ ಅವರೆಲ್ಲರೂ ತುಂಬಾನು ಸಂತೋಷವಾಗಿ ಮನೆಗೆ ವಾಪಸ್ ಬಂದ್ರು. ಮಾರ್ಚ್ 31ನೇ ತಾರೀಕು ದಿನ ರಾತ್ರಿ 8 ಗಂಟೆಗೆ ಬುಜ್ಜಿ, ಬನ್ನು, ಚಿನ್ನು 3 ಜನನು ಒಂದು ಮರದ ಕೆಳಗಡೆ ಕೂತ್ಕೊಂಡು ಸಮ್ಮರ್ ಹಾಲಿಡೇಸ್ ಅಲ್ಲಿ ಏನ್ ಮಾಡೋದು ಅಂತ ಡಿಸ್ಕಸ್ ಮಾಡ್ತಾ ಇದ್ರು. ಅವರ ತಾಯಿಯಂದಿರು 3 ಜನ ಕೂಡ ಅವ್ರ ಪಕ್ಕದಲ್ಲೇ ಇದ್ರು. ಹಬ್ಬ, ಎಷ್ಟೊಂದು ನೆಮ್ಮದಿಯಾಗಿದೆ. ಇವತ್ತಿಗೆ ಕಾಲೇಜ್ ಎಕ್ಸಾಮ್ ಎಲ್ಲ ಮುಗ್ದೋಯ್ತು. ನಾಳೆ ಏಪ್ರಿಲ್ 1. ನಾಳೆಯಿಂದ ನಮಗೆ ರಜೆ ದಿನ. ನಾಳೆ ಬೆಳಿಗ್ಗೆ ಯಾವಾಗ ಆಗುತ್ತೆ ಅಂತ ಅನ್ಸುತ್ತೆ. ಬೆಳಿಗ್ಗೆ ಎದ್ದು ಆಟಾಡ್ಬೋದು. ಹೌದು ಬುಜ್ಜಿ, ನನಗೇನು ತುಂಬಾ ಸಂತೋಷ ಆಗ್ತಿದೆ. ನಾಳೆ ಬೆಳಿಗ್ಗೆಯಿಂದ ಬೇಗ ಎದ್ದು ಕ್ರಿಕೆಟ್ ಆಡ್ಲಿಕ್ಕೆ ಗ್ರೌಂಡಿಗೆ ಹೋಗ್ಬೇಕು. ಆಮೇಲೆ ನಾಳೆ ಮಧ್ಯಾಹ್ನ ಬಿಸಿಲಿನ ಸಮಯದಲ್ಲಿ ಆಲದ ಮರದ ಕೆಳಗೆ ಕೂತ್ಕೊಂಡು ಲೂಡೋ ಆಟ ಆಡ್ಬೇಕು. ಆದ್ರೆ ನಾನ್ ಮಾತ್ರ ನಾಳೆಯಿಂದ ಪ್ರತಿದಿನ ಬೆಳಿಗ್ಗೆ 10 ಗಂಟೆಗೇನೆ ಎದ್ದೇಳೋದು. 10 ಗಂಟೆಗೆ ಎದ್ದು ತಿಂದು ಮಲಗುವ ತನಕ ಆಟ ಆಡ್ಕೊಂಡೇ ಇರದೆ. ಇಲ್ಲಿ ನೋಡಿ ಮಕ್ಳೇ, ಬಿಸಿಲು ಕಾಲದಲ್ಲಿ ಮನೆಯಲ್ಲೇ ಇರಬೇಕು. ಹೊರಗಡೆ ಹೋಗಿ ಬಿಸಿಲಲ್ಲಿ ಆಟ ಆಡಬಾರ್ದು. ಆಮೇಲೆ ಬಿಸಿಲಿಗೆ ನಿಮಗೆ ತುಂಬಾ ತೊಂದರೆಗಳು ಉಂಟಾಗುತ್ತೆ. ಅದರಿಂದ ಮನೆಯಲ್ಲೇ ಕೂತ್ಕೊಂಡು ಆಟಾಡಿ. ಹೌದೌದು, ತುನಿ ಹೇಳೋದು ನಿಜಾನೇ. ಬಿಸಿಲು ಕಾಲದಲ್ಲಿ ಮನೆಯೊಳಗೆ ಇರಬೇಕು. ಹೊರಗಡೆ ಹೋದ್ರೆ ಆರೋಗ್ಯ ತಪ್ಪುತ್ತೆ. ಆಮೇಲೆ ಮೈಗೆ ಏನಾದ್ರೂ ಹುಷಾರಿಲ್ದೆ ಆದ್ರೆ ಹಾಸ್ಪಿಟ್ಲಿಗೆ ಖರ್ಚು ಮಾಡಕ್ಕೆ ನನ್ನ ಜೊತೆ ಹಣ ಇಲ್ಲ. ಮಕ್ಳೇ, ಎಲ್ಲರೂ ಹೇಳಿದ್ದು ನೀವೆಲ್ಲ ಕೇಳಿದ್ರಾ? ಬಿಸಿಲಲ್ಲಿ ತಿರ್ಗಾಡಬಾರ್ದು. ಸರಿ, ಇವಾಗ 10 ಗಂಟೆ ಆಯ್ತು, ಹೋಗಿ ಮಲ್ಕೊಳ್ಳಿ. ಮಿಕ್ಕಿರೋದು ಬೆಳಿಗ್ಗೆ ಮಾತಾಡೋಣ. ಸರಿ, ನಾನು ಹೋಗಿ ಮಲ್ಕೋತೀನಿ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಎದ್ದು ಆಟಾಡ್ತೀನಿ. ಬನ್ನು, ಗುಡ್ ನೈಟ್ ಕಣೋ. ಚಿನ್ನು, ನಿನಗೂ ಗುಡ್ ನೈಟ್ ಕಣೋ. ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ರು ಕೂಡ ಸಂತೋಷವಾಗಿ ಅವ್ರವ್ರ ಮನೆಗೆ ವಾಪಸ್ ಹೋದ್ರು. ಆ ದಿನ ರಾತ್ರಿ ಎಲ್ರು ಅವ್ರವ್ರ ಮನೆಯಲ್ಲಿ ಮಲಗಿ ನಿದ್ರೆ ಮಾಡಿದ್ರು. ಹಾಗೆ ರಾತ್ರಿನೋ ಕಳೀತು. ಮರುದಿನ ಬೆಳಗ್ಗೆ 8 ಗಂಟೆಗೆ ಬುಜ್ಜಿ ಗುಬ್ಬಚ್ಚಿ ಆವಾಗ್ಲೇ ಕಣ್ಬಿಟ್ಟು ನೋಡಿದ್ಲು. ಆವಾಗ ಗೋಡಿಲಿದ್ದ ಗಡಿಗಾರದಲ್ಲಿ 8 ಗಂಟೆ ತೋರಿಸ್ತಾ ಇತ್ತು. ತಕ್ಷಣ ಬುಜ್ಜಿ ಗುಬ್ಬಚ್ಚಿ ಅದನ್ನ ನೋಡಿ, ಅರೆ, ಬೆಳಿಗ್ಗೆ 8 ಗಂಟೆ ಆಯ್ತು. ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಬನ್ನನ ಕರೀಲಿಕ್ಕೆ ಹೋಗ್ಬೇಕು. ಅರೆ, ಯಾವಾಗ್ಲೂ ನಮ್ಮಮ್ಮ ನನ್ನ ಬೇಗ ಎಬ್ಬಿಸ್ತಾರೆ. ಇವತ್ತು 8 ಗಂಟೆ ಆದ್ರೂ ಕೂಡ ಇನ್ನೂ ಎಬ್ಬಿಸ್ಲೇ ಇಲ್ಲ. ಬುಜ್ಜಿ ಮಂಚದಿಂದ ಕೆಳಗಡೆ ಇಳಿದು ಮನೆಯಿಂದ ಹೊರಗಡೆ ಹೋಗಿ ನೋಡಿದ್ಲು. ಆವಾಗ ಆ ದೃಶ್ಯವನ್ನು ನೋಡಿದ ಅವಳಿಗೆ ತುಂಬಾನೇ ಆಶ್ಚರ್ಯವಾಯ್ತು. ಯಾಕಂದ್ರೆ ಹೊರಗಡೆ ಬೆಳಕೆ ಇಲ್ಲ, ತುಂಬಾನೇ ಕತ್ಲಾಗಿತ್ತು. ರಾತ್ರಿಯ ಸಮಯ ಸೂರ್ಯನ ಬೆಳಕಿಲ್ಲದೆ ಹೇಗೆ ಕತ್ಲಾಗಿರುತ್ತೋ ಇವಾಗ ಕೂಡ ಅದೇ ರೀತಿ ತುಂಬಾ ಕತ್ಲಾಗಿತ್ತು. ಅದನ್ನ ನೋಡಿದ ಬುಜ್ಜಿ ತುಂಬಾ ಆಶ್ಚರ್ಯದಿಂದ, ಅರೆ, ಏನಿದು? ಬೆಳಿಗ್ಗೆ 8 ಗಂಟೆ ಆದ್ರೂ ಕೂಡ ಹೊರಗಡೆ ಯಾರು ಕೂಡ ಇಲ್ಲ. ಒಂದು ವೇಳೆ ಟೈಮ್ ಆಗದೆ ನಾನೇ ಟೈಮ್ ಆಯ್ತು ಅಂತ ಎದ್ದು ಬಂದ್ಬಿಟ್ನಾ? ಬುಜ್ಜಿ ತುಂಬಾ ಡೌಟ್ ಆಗಿ ಮನೆಯೊಳಗಡೆ ಹೋಗಿ ಪುನಃ ಗಡಿಗಾರನ ನೋಡಿದ್ಲು. ಅದರಲ್ಲಿ 8 ಗಂಟೆ ತೋರಿಸ್ತಾ ಇತ್ತು. ಅವಳು ವಾಚಲ್ಲಿ ನೋಡಿದಾಗ ಸರಿಯಾಗಿ 8 AM ಅಂತಾನೆ ತೋರಿಸ್ತಿತ್ತು. ಏನಿದು? ಈ ಗಡಿಯಾರ ಕೂಡ ಬೆಳಿಗ್ಗೆ 8 ಗಂಟೆ ಅಂತ ತೋರಿಸ್ತಾ ಇದೆ. ಆದ್ರೆ ಹೊರಗಡೆ ಹೋಗಿ ನೋಡಿದ್ರೆ ರಾತ್ರಿ 12 ಗಂಟೆ ರೀತಿ ಅನ್ಸುತ್ತೆ. ನನಗೆ ಇವಾಗ ವಿಷಯ ಏನು ಅಂತ ಅರ್ಥ ಆಯ್ತು. ಇವತ್ತು ಏಪ್ರಿಲ್ 1 ಅಂದ್ರೆ ಏಪ್ರಿಲ್ ಫೂಲು. ಅದಕ್ಕೆ ಈ ಗಡಿಯಾರ 8 ಗಂಟೆಗೆ ನಿಂತೋಗಿ ನನ್ನ ಫೂಲ್ ಮಾಡ್ಬೇಕು ಅನ್ಕೊಂಡಿದೆ. ಸರಿ, ಇನ್ನು ಟೈಮ್ ಆಗಿಲ್ಲ, ನಾನು ಹೋಗಿ ಮತ್ತೆ ಮಲ್ಕೋತೀನಿ. ವಾಚ್ ಯಾವುದೋ ಕೆಲಸ ಮಾಡ್ತಾ ಇಲ್ಲ ಅಂತ ಅನ್ಕೊಂಡು ಬುಜ್ಜಿ ಪುನಃ ಬೆಡ್ಶೀಟ್ ಹಾಕೊಂಡು ಮಲಗಿ ನಿದ್ರೆ ಮಾಡಕ್ಕೆ ಶುರು ಮಾಡಿದ್ಲು. ಇನ್ನೊಂದ್ ಕಡೆ ಸ್ವಲ್ಪ ಸಮಯದ ನಂತರ ಟೊನಿ ಎದ್ದು ಕಿಚನ್ಗೆ ಹೋದ್ಲು. ಅಲ್ಲಿ ಲೈಟ್ ಆನ್ ಮಾಡಿದ್ಲು. ಆವಾಗ ಗಡಿಗಾರನ ನೋಡಿ ಅವಳು ಆಶ್ಚರ್ಯಪಟ್ಲು. ಅಯ್ಯೋ, ಟೈಮ್ ಏನು? 8:20 ಆಗ್ಬಿಟ್ಟಿದೆ. ಅಯ್ಯೋ ದೇವ್ರೆ, ಯಾವಾಗ್ಲೂ ಬೆಳಿಗ್ಗೆ 6 ಗಂಟೆಗೆ ಎದ್ದೇಳವಳು. ಇವತ್ತು ತುಂಬಾನೇ ಸಮಯ ಆಗ್ಬಿಟ್ಟಿದೆ. ಇವತ್ತು ಮನೆಯಲ್ಲಿ ತುಂಬಾ ಕೆಲಸ ಇದೆ. ಟೊನಿ ಸ್ವಲ್ಪ ಭಯದಿಂದ ಬುಜ್ಜಿ ರೂಮಿಗೆ ಹೋಗಿ ನೋಡಿದಾಗ ಬುಜ್ಜಿ ಅಲ್ಲಿ ಇನ್ನೂ ಮಲಗಿ ನಿದ್ರೆ ಮಾಡ್ತಿದ್ಲು. ಏನೇ ಬುಜ್ಜಿ, ಎದ್ದೇಳೆ, ಬೆಳಿಗ್ಗೆ 8 ಗಂಟೆ ಆಯ್ತು. ನಿನ್ನೆ ರಾತ್ರಿ ಮಾತ್ರ
ದೊಡ್ಡ ಇವಳ ಹಾಗೆ ಬೆಳಿಗ್ಗೆ 8 ಗಂಟೆಗೆ ಎದ್ದೇಳ್ತೀನಿ ಅಂತ ಹೇಳ್ದೆ. ಓ, ಕಾಲೇಜಿಗೆ ರಜೆ ಬಿಟ್ಟಿದಾರಲ್ಲ, ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಮಲ್ಕೊಂಡಿದೀಯಾ? ಬುಜ್ಜಿ ನಿದ್ರೆಯಲ್ಲೇ, ಅಮ್ಮ ಟೈಮ್ ಇನ್ನೂ ಆಗಿಲ್ಲಮ್ಮ, ಹೊರಗಡೆ ಹೋಗಿ ನೋಡು, ಕತ್ತಲಾಗಿದೆ, ಇನ್ನೂ ಟೈಮ್ ಇದೆ, ನೀನು ಕೂಡ ಹೋಗಿ ಮಲಗಿ ನಿದ್ರೆ ಮಾಡು. ಏನು ಕತ್ತಲಾಗಿದ್ಯಾ? ಅಯ್ಯೋ ನಿನ್ ತಲೆ, ಟೈಮ್ ನೋಡ್ದ? ಬೆಳಿಗ್ಗೆ 8:15 ಆಯ್ತು. ಸರಿ, ನೀನ್ ಎದ್ದೇಳು, ಹೊರಗಡೆ ಹೋಗಿ ನಾನು ಬಾಗಲ್ ತೊಳೆದು ಬರ್ತೀನಿ. ಅಯ್ಯೋ ಅಮ್ಮ, ನಾನು ಸುಳ್ಳು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು ನಿಜಾನೇ. ನಾನ್ ನಿನ್ಕಿಂತ ಮುಂಚಿತವಾಗಿ ಎದ್ದು ಹೊರಗಡೆ ಹೋಗಿ ನೋಡಿ ಬಂದೆ. ಹೊರಗಡೆ ಎಲ್ಲ ಕತ್ತಲಾಗಿತ್ತು. ನನ್ ಮೇಲೆ ನಿನ್ಗೆ ಡೌಟ್ ಇದ್ರೆ ನೀವೇ ಒಮ್ಮೆ ಹೊರಗಡೆ ಹೋಗಿ ನೋಡ್ಕೊಂಡ್ ಬನ್ನಿ. ನಿನ್ನ ಸುಳ್ಳಿಗೆ ಮಿತಿಯೇ ಇಲ್ಲ ಬುಜ್ಜಿ. ಗಡಿಯಾರ ಹಾಳಾಗಿದ್ಯಾ? ಇರು, ನೀನ್ ಇಲ್ಲೇ ಇರು, ನಾನು ಹೊರಗಡೆ ಹೋಗಿ ನೋಡ್ಕೊಂಡ್ಬಂದು ಆಮೇಲೆ ಇದೆ ನಿನ್ ಕತೆ. ಟೊನಿ ಗುಬ್ಬಚ್ಚಿ ತುಂಬಾನೇ ಕೋಪದಿಂದ ಹೊರಗಡೆ ಹೋಗಿ ನೋಡಿದ್ಲು. ಬಾಗಿಲನ್ನ ತೆರ್ಕೊಂಡು ಹೊರಗಡೆ ಹೋಗಿ ನೋಡಿದಾಗ ಅವಳಿಗೆ ಆ ದೃಶ್ಯ ತುಂಬಾನೇ ಆಶ್ಚರ್ಯ ತರುವ ಹಾಗೆ ಇತ್ತು. ಯಾಕಂದ್ರೆ ಆ ಸಮಯದಲ್ಲಿ ಕೂಡ ತುಂಬಾನೇ ಕತ್ಲಾಗಿ ಇತ್ತು ಆ ಊರು. ಅವಳಿಗೆ ಏನೂ ಅರ್ಥನೇ ಆಗ್ಲಿಲ್ಲ. ಆವಾಗ ಟುನಿ, ಅರೆ ಏನಿದು, ತುಂಬಾನೇ ಆಶ್ಚರ್ಯವಾಗಿದೆ. ಬೆಳಿಗ್ಗೆ ಆಗ್ಲಿಲ್ವಾ? ಇನ್ನು ಸೂರ್ಯ ಉದಯಿಸ್ಲೇ ಇಲ್ವಾ? ಆದ್ರೆ ಕತ್ತಲಾಗಿದೆ. ನನ್ನ ಮೊಬೈಲ್ ಫೋನಲ್ಲೂ ಬೆಳಿಗ್ಗೆ 8:15 ತೋರಿಸ್ತಾ ಇದೆ. ಇದು ನಿಜಾನಾ? ಅಮ್ಮ, ನಾನ್ ಹೇಳ್ದೆ ಅಲ್ವಮ್ಮ, ಇನ್ನು ಹೊರಗಡೆ ಸೂರ್ಯ ಬಂದಿಲ್ಲ, ಇನ್ನು ಉದಯ ಆಗಿಲ್ಲ ಅಂತ. ನೀವು ನನ್ ಮಾತ್ ಕೇಳಿದ್ರ? ಹೋಗಿ ನೀವು ಮಲಗಿ ನಿದ್ರೆ ಮಾಡಿ. ಎಲ್ಲಿ ಬುಜ್ಜಿ ಮತ್ತೆ ಹೋಗಿ ಮಲಗಿ ನಿದ್ರೆ ಮಾಡೋದು? ಪ್ರಪಂಚ ಅಂತ್ಯ ಆಗ್ತಾ ಇದೆಯಾ ಏನು? ಯಾಕೋ ತುಂಬಾ ಭಯ ಆಗ್ತಾ ಇದೆ. ನಾನು ಹೋಗಿ ಚಿಚ್ಚು ಚೋಟುನ ಕೂಡ ಎಬ್ಬಿಸ್ತೀನಿ. ಟುನಿ ತಕ್ಷಣ ಹೋಗಿ ಚೋಟಿಗಿಳಿಯ ಮನೆ ಬಾಗಿಲನ್ನ ತಟ್ಟದ್ಲು. ಚೋಟು, ಚೋಟು, ಬೇಗ ಹೊರಗಡೆ ಬಾರೆ, ಒಳಗೆ ಏನ್ ಮಾಡ್ತಿದೀಯಾ? ಆವಾಗ ಚೋಟು ಎದ್ದು ಹೊರಗಡೆ ಬಂದ್ಲು. ಏನ್ ತುನಿ, ಈ ಮಧ್ಯರಾತ್ರಿಯಲ್ಲಿ ಬಂದು ಬಾಗಲ್ ತಡ್ತಾ ಇದೀಯಾ? ಏನಾದ್ರೂ ತೊಂದ್ರೆನಾ? ಏನ್ ಚೋಟು, ಬೆಳಿಗ್ಗೆ 8:15 ಆಗ್ಲಿಕ್ಕಾಯ್ತು. ನಿನ್ ಮನೇಲಿ ಏನಾದ್ರೂ ಗಡಿಯಾರ ಇಲ್ವಾ? ಏನು 8:15ನಾ? ಮನೆಯೊಳಗಡೆ ಹೋಗಿ ಗಡಿಗಾರ ನೋಡಿ ಶಾಕ್ ಆದ್ರು. ಅರೆ ಹೌದು ತುನಿ, ಗಂಟೆ ನೋಡು 8:15 ಆಗ್ತಾ ಇದೆ, ಆದ್ರೆ ಹೊರಗಡೆ ಮಾತ್ರ ಇನ್ನು 3 ಗಂಟೆ ಹಾಗೆ ಕತ್ತಲಾಗಿದೆ. ನನಗೂ ಕೂಡ ಏನು ಅರ್ಥ ಆಗ್ತಾ ಇಲ್ಲ ಚೋಟು. ಇವತ್ತು ಸೂರ್ಯ ಉದಯ ಆಗ್ಲೇ ಇಲ್ಲ. ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಸರಿಪಾ, ನಾವಿಬ್ರು ಚಿಚ್ಚು ಮನೆಗೆ ಹೋಗಿ ಎಬ್ಸೋಣ. ಚೋಟು ಟುನಿ ಇಬ್ರು ಚಿಚುಕಾಗಿಯ ಮನೆಗೆ ಹೋದ್ರು. ಚಿಚುಕಾಗಿಯ ಮನೆಯಲ್ಲೂ ಕೂಡ ರಾತ್ರಿ ಲೈಟ್ ಉರಿತಾ ಇತ್ತು. ಚಿಚ್ಚು ಹೊರಗಡೆ ಬಂದ್ಲು. ಅವಾಗ ಅವ್ರ ಜೊತೆ ಮಹಿ ಹದ್ದೋನು ನಿಂತ್ಕೊಂಡಿತ್ತು. ಚಿಚುಕಾಗೆ ತುಂಬಾನು ಕೋಪದಿಂದ, ಯಾರದು ಈ ಮಧ್ಯರಾತ್ರಿಯಲ್ಲಿ ನನ್ನ ಮನೆ ಬಾಗಿಲ ತಟ್ಟೋದು? ಅಯ್ಯೋ ಚಿಚ್ಚು, ಇದೇನು ರಾತ್ರಿ ಏನೂ ಅಲ್ಲ, ಬೆಳಿಗ್ಗೆ 9 ಗಂಟೆ, ಇನ್ನು ಸೂರ್ಯ ಉದಯ ಆಗ್ಲಿಲ್ಲ. ಏನು ಬೆಳಿಗ್ಗೆ 9 ಗಂಟೆನಾ? ಅವಳು ವಾಚ್ ಅನ್ನ ನೋಡಿ, ಅಯ್ಯೋ ಹೌದು ನಿಜಾನೇ. ಯಾರಾದ್ರೂ ಸೂರ್ಯನನ್ನು ಕದ್ಕೊಂಡು ಹೋಗ್ಬಿಟ್ರ ಏನು? ಆಕಾಶದಲ್ಲಿ ಪವರ್ ಕಟ್ ಆಗ್ಬಿಡ್ತಾ? ನಾನು ಇವತ್ತು ಬೆಳಿಗ್ಗೆಯಿಂದ ಸಂಜೆ ತನಕ ಮನೆಯಲ್ಲಿ ಲಾಂತರ್ ಬೆಳಕನ್ನು ಹಾಕೊಂಡ್ ಕೂತ್ಕೊಂಡ್ರೆ ಆಮೇಲೆ ಕರೆಂಟ್ ಬಿಲ್ಲು ಜಾಸ್ತಿ ಬರುತ್ತೆ. ಮೊದ್ಲೇ ಬಿಸಿಲು ಕಾಲದಲ್ಲಿ ಕರೆಂಟ್ ಬಿಲ್ಲು ಜಾಸ್ತಿ ಅಂತ ಹೇಳ್ತಿದ್ದಾರೆ. ಚಿಚ್ಚು, ನಿಂದು ಯಾವಾಗ್ಲೂ ಇದೇ ಗೋಳ. ಹೊರಗಡೆ ಸೂರ್ಯ ಬಂದಿಲ್ಲ ಅಂತ ನಾವೆಲ್ರೂ ಕೂಡಿ ಮಾತಾಡ್ತಾ ಇದ್ರೆ ನೀನೇನು ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೆ ಅಂತಿದೀಯಾ? ನೀವೆಲ್ರೂ ಇದ್ರ ಬಗ್ಗೆ ಗೊತ್ತಾಗದೆ ಯಾಕೆ ಸುಮ್ನೆ ಮಾತಾಡ್ತಾ ಇದ್ದೀರಾ? ಈ ಮಾತ್ನ ಮಕ್ಕಳು ಕೇಳಿದ್ರೆ ತುಂಬಾನೇ ಭಯಪಡ್ತಾರೆ. ಆವಾಗ ಬನ್ನು ಅಲ್ಲಿಗೆ ಬಂದು, ಅಮ್ಮ, ನನಗೆ ತುಂಬಾನೇ ಭಯ ಆಗ್ತಾ ಇದೆ. ಈ ಚಿನ್ನು ಬೇರೆ ಕತ್ಲಲ್ಲಿ ಬಂದು ನನ್ನ ಭಯಪಡಿಸ್ತಾ ಇದ್ದಾನೆ. ಬೆಳಿಗ್ಗೆ ಕ್ರಿಕೆಟ್ ಆಡಕ್ಕೆ ಹೋಗೋಣ ಅಂತ ನೋಡಿದ್ರೆ ಬೆಳಕೆ ಬರ್ಲಿಲ್ಲ. ನಾನು ಮಧ್ಯಾಹ್ನ ತನಕ ಎದ್ದೇಳ್ಬಾರ್ದು ಅನ್ಕೊಂಡಿದ್ದೆ, ಆದ್ರೆ ನಮ್ಮಮ್ಮ ಲಾಂತರ್ ಲೈಟ್ ಅನ್ನು ಹಾಕಿ ನನ್ನ ಎಬ್ಬಿಸ್ಬಿಟ್ರು. ರಜೆಯ ಮೊದಲನೇ ದಿನ ಈ ರೀತಿ ಆಗ್ಬೇಕಾ? ಹಾಗೆ ಪಕ್ಷಿಗಳು ಎಲ್ರೂ ಕೂಡ ಕೈಯಲ್ಲಿ ಬೆಳಕಿಟ್ಕೊಂಡು ಊರಿನ ಮಧ್ಯಕ್ಕೆ ಬಂದ್ರು. ಎಲ್ಲ ಪಕ್ಷಿಗಳು ಕೂಡ ಹೆದರ್ಕೊಂಡು ಅಲ್ಲೇ ನಿಂತ್ಕೊಂಡಿದ್ರು. ಆವಾಗ್ಲೇ ಕುಹುಬಾತು ಕೂಡ ಆ ಜಾಗಕ್ಕೆ ಬೇಗ ಬಂತು. ಎಲ್ಲರೂ ಒಂದ್ ಕಡೆ ಸೇರಿದ್ರ? ನಾನು ಇವಾಗಷ್ಟೇ ಪಟ್ಟಣದಿಂದ ಬರ್ತಾ ಇದ್ದೀನಿ. ಅಲ್ಲಿ ಎಲ್ಲಾ ಪಕ್ಷಿಗಳು ಸೇರಿ ಮಾತಾಡ್ತಿದ್ರು. ಆ ಮಾತನ್ನ ನಾನು ಕೇಳ್ಕೊಂಡ್ ಬಂದಿದ್ದೀನಿ. ಹೌದಾ? ಏನಾಯ್ತು ನಮ್ಮ ಸೂರ್ಯನಿಗೆ? ಯಾಕೆ ಇನ್ನು ಬೆಳಕು ಬರ್ಲಿಲ್ಲ? ವಿಷಯ ಏನು ಅಂತ ಹೇಳು. ತುನಿ, ಇದು ತುಂಬಾನೇ ಮುಖ್ಯವಾದ ವಿಷಯ. ಇವತ್ತು ಪ್ರಕೃತಿಯಲ್ಲಿ ಯಾವುದೋ ಗ್ರಹಣ ಅಂತೆ. ಅದ್ರಿಂದನೇ ಇನ್ನು ಬೆಳಕು ಬರದೆ ಎಲ್ಲರಿಗೂ ಭಯ ಆಗ್ತಾ ಇರೋದು. ಇನ್ನು ಸ್ವಲ್ಪ ದಿನಗಳ ಕಾಲ ಬೆಳಕು ಬರಲ್ಲ ಅಂತೆ. ಆವಾಗ ಟುನಿ, ತುಂಬಾ ದಿನಗಳ ತನಕನಾ? ಚಿಚುಕಾಗೆ ತುಂಬಾ ಬೇಜಾರಿಂದ, ಅಯ್ಯೋ, ಇನ್ನು ಸ್ವಲ್ಪ ದಿನಗಳ ಕಾಲ ಸೂರ್ಯನ ಬೆಳಕು ಬರದೇ ಇಲ್ವಾ? ಕರೆಂಟ್ ಬಿಲ್ಲು ಇವಾಗಲೇ ಲಕ್ಷಗಟ್ಲೆ ಬರ್ಬೋದು. ದೀಪ ಉರ್ಸೋಣ ಅಂದ್ರೆ ನನ್ ಕೈಯಲ್ಲಿ ಎಣ್ಣೆ ಇಲ್ವೇ? ಅಯ್ಯೋ ಚಿಚ್ಚು, ಇದು ನಾವು ಆಲೋಚನೆ ಮಾಡ್ಬೇಕಾದ ವಿಚಾರ. ತುಂಬಾ ದಿನಗಳ ಕಾಲ ಬೆಳಕು ಬರೋದಿಲ್ಲ ಅಂದ್ರೆ ನಾವು ಊಟ ಮಾಡ್ಲಿಕ್ಕೆ ಏನ್ ಮಾಡೋದು? ಕೆಲ್ಸನ ಹೇಗೆ ಮಾಡೋದು ಕುಹು? ಈ ವಿಷಯದ ಬಗ್ಗೆ ಆಲೋಚನೆ ಮಾಡಿದ್ರೆ ಭಯ ಆಗ್ತಾ ಇದೆ. ಹೌದು, ತುಂಬಾ ದಿನಗಳ ಕಾಲ ಕತ್ತಲಲ್ಲಿ ಇರೋದು ಅಂದ್ರೆ ತುಂಬಾ ಕಷ್ಟನೇ.
ಹೌದು ಕುಹು, ಟೌನ್ ಅಲ್ಲಿರುವವರು ಇದ್ರ ಬಗ್ಗೆ ಏನ್ ಹೇಳಿದ್ರು? ಅವ್ರು ಮಾತ್ರ ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಇದು ತುಂಬಾ ದೊಡ್ಡ ಗ್ರಹಣ ಅಂತೆ. ಆ ಗ್ರಹಣ ಮುಗಿಯುವ ತನಕ ಕತ್ತಲಾಗಿನೇ ಇರುತ್ತೆ ಅಂತೆ. ಏನಾದ್ರೂ ಒಂದು ತಿನ್ಕೊಂಡು ಲಾಂತರ್ ಬೆಳಕಲ್ಲೇ ಇರ್ಬೇಕು ಅಂತ ಮಾತಾಡ್ಕೊಳ್ತಿದ್ರು. ಆವಾಗ ಬುಜ್ಜಿ, ಅಂದ್ರೆ ನಮ್ಮ ಸಮ್ಮರ್ ಹಾಲಿಡೇಸ್ ಎಲ್ಲ ನಾವು ಕತ್ತಲಲ್ಲೇ ಇರ್ಬೇಕಾ? ಬಿಸಿಲು ತುಂಬಾ ಇರುತ್ತೆ, ಬಿಸಿಲಲ್ಲಿ ಆಟಾಡ್ಕೊಂಡು ಐಸ್ ಕ್ರೀಮ್ ಎಲ್ಲ ತಿನ್ನೋಣ ಅಂತ ನಾನು ತುಂಬಾನೇ ಕನ್ಸ್ ಕಟ್ಕೊಂಡಿದ್ದೆ. ಹೌದೌದು, ಈ ಸಮ್ಮರ್ ಹಾಲಿಡೇಸ್ ಅಲ್ಲಿ ಹೈಡ್ ಅಂಡ್ ಸೀಕ್ ಗೇಮ್ ಆಡೋಣ ಅಂತ ತುಂಬಾನೇ ಆಸೆ ಇಟ್ಕೊಂಡಿದ್ದೆ. ಭೂಮಿಯೆಲ್ಲ ಕತ್ತಲಿರುವಾಗ ಯಾರ್ಯಾರು ಎಲ್ಲಿದ್ದಾರೆ ಅಂತ ಹೇಗೆ ಗೊತ್ತಾಗೋದು? ನನ್ ಕ್ರಿಕೆಟ್ ಆಸೆನೂ ಹೋಗ್ಬಿಡ್ತು, ನನ್ ಲೂಡೋ ಆಟನೂ ಮುಗ್ದೋಯ್ತು. ಈ ಕತ್ತಲಲ್ಲಿ ಹೊರಗಡೆ ಬಂದ್ರೆ ದೆವ್ವ ಹಿಡ್ಕೊಳ್ಳುತ್ತೆ. ಅದ್ರಿಂದ ನನಗೆ ಯಾವ ಕ್ರಿಕೆಟು ಬೇಡ, ಯಾವ ಗೇಮ್ ಕೂಡ ಬೇಡ. ಮಕ್ಕಳೇ, ಯಾರು ಭಯಪಡಬೇಡಿ. ಈ ಪ್ರಕೃತಿ ನಮಗೆ ಯಾವ ಕಾಲದಲ್ಲಿ ಏನೇ ತೊಂದರೆ ಕೊಟ್ರು ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಪರಿಹಾರ ಮಾಡುತ್ತೆ. ಬಿಸಿಲಲ್ಲಿ ಹೊರಗಡೆ ಹೋಗಿ ಆಟಾಡಕ್ಕೆ ಆಗದಿದ್ರು ಮನೆಯಲ್ಲೇ ಕೂತ್ಕೊಂಡು ಎಲ್ಲರೂ ಕತೆ ಹೇಳ್ಕೊಳ್ಳೋಣ. ನೀ ಹೇಳಿದ್ದು ನಿಜಾನೇ. ನಾವು ಭಯಪಟ್ಕೊಂಡಿದ್ರೆ ಏನೂ ಆಗಲ್ಲ. ನಾವು ಮನೆಯೊಳಗೇನೆ ಧೈರ್ಯವಾಗಿ ಇರ್ಲೇಬೇಕಾಗುತ್ತೆ. ನಾನು ಕುಹು ಸೇರ್ಕೊಂಡು ಬೆಳಗಿನ ಜಾವದಲ್ಲಿ ಪ್ರತಿದಿನ ಕಾಡಿಗೆ ಹೋಗಿ ಆಹಾರವನ್ನು ತೆಗೆದುಕೊಂಡು ಬರ್ತೀವಿ. ನೀವೆಲ್ಲರೂ ಇಲ್ಲೇ ನೆಮ್ಮದಿಯಾಗಿ ಹುಷಾರಾಗಿರಿ. ಸರಿ ಸರಿ. ನನ್ನ ಆಯಿಲ್ ಖರ್ಚನ್ನು ಮಾತ್ರ ಪಂಚಾಯಿತಿಯಿಂದ ಕೊಡ್ಸಿ. ನನ್ನ ಹಣವನ್ನು ನನ್ನಿಂದ ಖರ್ಚು ಮಾಡಕ್ಕಾಗಲ್ಲ. ಇವಾಗ ಮೊದ್ಲೇ ಕೆಲ್ಸ ಇಲ್ವಲ್ಲ. ಇಲ್ಲಿ ನೋಡ್ ಚಿಚ್ಚು, ಜೀವಂತವಾಗಿರ್ಬೇಕು ಅಂದ್ರೆ ಹಣ ಖರ್ಚು ಮಾಡ್ಲೇಬೇಕಲ್ವಾ? ಹಾಗೆ ಪಕ್ಷಿಗಳ ಊರಿನಲ್ಲಿ ಒಂದು ತಿಂಗಳು ತನಕ ಬೆಳಕೆ ಇಲ್ಲದೆ ಎಲ್ಲ ಕಡೆನೂ ಕತ್ಲು ಮಾತ್ರ ಇತ್ತು. ಸಮ್ಮರ್ ಹಾಲಿಡೇ ಸಿಕ್ಕಿದ್ರು ಕೂಡ ಮಕ್ಳಿಗೆ ಬೆಳಕಿಲ್ದೆ ಆಟಾಡಕ್ಕಾಗ್ದೆ ಪಾಪ ಎಲ್ರು ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ರು. ಯಾವ್ದೇ ಕೆಲ್ಸ ಮಾಡದಾದ್ರೂ ಸರಿ, ಕೂತ್ಕೊಂಡು ಮಾತಾಡ್ದಾದ್ರೂ ಸರಿ, ಪಕ್ಕದಲ್ಲಿ ಒಂದು ಬೆಳಕಿಟ್ಕೊಂಡೇ ಎಲ್ರು ಮಾತಾಡ್ತಾ ಇದ್ರು. ಕತ್ಲಲ್ಲಿ ಬಾಳೋದು ಹೇಗೆ ಅನ್ನೋದನ್ನ ಅವ್ರೆಲ್ರೂ ಸೇರಿ ಕಲ್ತ್ಕೊಂಡ್ರು.